ಆಮೇಲೆ ನವೀನು ನಿಮ್ಮ ಫ್ರೆಂಡ್ ಮನೆ ಅಲ್ಲೇ ನಾಯಕನಹಳ್ಳಿಲಿ ಪಕ್ಕದಾಗೆ ಕೆಲ್ಸಕ್ಕೆ ಬರ್ತಾರಲ್ಲ ಈ ಫ್ರೆಂಡ್ಶಿಪ್ಪು ಅಲ್ಲಿ ಇವ್ರ ಮನೆಗೆ ಇಲ್ಲಿ ಅಂದ್ಬಿಟ್ಟು ಅವತ್ತು ನೈಟ್ ಅಲ್ಲಿ ಇಕ್ಬಿಟ್ಟು ನಾನೇ ಇದೆ ಮನೆ ಮನ್ಕೊಂಡಿದ್ದೆ. 2 ಗಂಟೆ ಕರೆಕ್ಟ್ 1:15 ನಮ್ಮ ಮಗಳಿಗೆ ಫೋನ್ ಮಾಡೋಣ. ಯಾರೋ ಶ್ರೀನಿವಾಸನು ನವೀನು ಇವರೆಲ್ಲ ಬಂದವರು 1:15 ನಮ್ಮ ಮನೆ ಹತ್ರ 2 ಬಂದುಬಿಟ್ಟು ನಮ್ಮ ಮಗಳಿಗೆ ಫೋನ್ ಮಾಡಿ ಬಾಗಿಲು ತೆಗೆದವಳೆ ನಮ್ಮ ಬಂದು ನಮ್ಮ ಹೆಂಗಸರು ಎಬ್ಬಿಸ್ತಾಳೆ. ನಮ್ಮ ಹೆಂಗಸರು ನನ್ನ ಎಬ್ಬಿಸ್ಲು ಹಿಂಗೆ ಬಂದವು ನೋಡು ಅಂತ. ಹೋಗಿ ನೋಡಿದೆ ಯಾಕೆ ಅಂದೆ. ನಿನ್ನ ಮಗನ ಎಲ್ಲಿ ಇಕ್ಕಿದೆ ನಿನ್ನ ಮಗನ ಅಂದ. ಆಮೇಲೆ ಯಾಕೆ ಇವನು ನವೀನ್ ಬಂದಿದ್ದಲ್ಲ ಅವ್ನು ಬಂದ ಅಂದ್ರೆ ಹೇಳ್ತಾ ಇರಲಿಲ್ಲ. ನವೀನ್ ಬಂದಿದ್ದಲ್ಲ ಯಾಕಪ್ಪ ಅಂದ. ನಿನ್ನ ಮಗನ ಎಲ್ಲಣ್ಣ ಇಕ್ಕಿದ್ಯಾ ಅಂದ. ಅಣ್ಣ ತೋರಿಸ್ತೀನಿ ಬಾ, ನೀನು ಬಂದಿದ್ಯಾ ನಿನ್ನ ಮೇಲೆ ನಂಬಿಕೆ ಮೇಲೆ ಹೇಳವ್ ನಾನು ತೋರಿಸ್ತೀನಿ ಬಾ ಅಣ್ಣ ಅಂದ್ಬಿಟ್ಟು ಕರ್ಕೊಂಡು ಅವ್ರ ಜೊತೆಗೆ ಕಾರ ಹೋಗ್ಬಿಟ್ಟು ಅವ್ರ ಮನೆಗೆ ಕರೆದು ಎಬ್ಬರಿಸಿ ಕರೆಸ್ದೆ. 2 ಕಾರ್ ಎತ್ಕೊಂಡ್ಬಂದಿರು, 8 ಜನ ಬಂದಿರು. ಕರೆಸ್ದೆ ಬಂದ. ಅವನು ಏನೋ ವಿಕ್ರಮ್ನು ಅವರೆಲ್ಲ ಎಲ್ಲವರು ಅವರೆಲ್ಲ ನಂಗೆ ಅವಾಜ್ ಹಾಕವ್ರೆ, ಬಾರ ಹಿಂಗೆ ಗಂಡ್ಸವ್ರು ಹಂಗೆ ಬೈರು, ಬಾರ ಅವ್ರ ಮನೆ ತೋರಿಸ್ಬಾರೋ ಅಂತ ಬಂದರು. ಇವನೇ ತಗೊಂಡು ನಡಿ ಹಂಗೆ ಅಂದ ಅವನು ಯಾರು ಹಳ್ಳಿನು. ಪಾಪ ಆತನೇನು ಮಾಡೋನು ಬಿಡೋ ಅಂದ್ಬಿಟ್ಟು ಅದು ಯಾರೋ ಒಂದಕ್ಕೆ ಅಲ್ಲಿ ಬಿಟ್ಬಿಟ್ರು ನಾನು ರೋಡಾಗ. ಇಲ್ಲಿಂದ ನಡ್ಕೊಂಡು ಒಂದು ಅಷ್ಟರ ಹೋದೆ ಮನೆಗೆ, ನಡ್ಕೊಂಡೇ ಹೋದೆ. ನಿಮ್ಮ ಮಗನ ಜೊತೆ ಕರ್ಕೊಂಡು ಹೋದ್ರಾ? ನನ್ನ ಮಗನ ಅವ್ರ ಜೊತೆಗೆ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ನೈಟ್ ಕಳಿಸಿಲ್ಲ ಮನೆಗೆ. 5 ಗಂಟೆಗೆ ಫೋನ್ ಮಾಡಿದೆ, ಕರ್ಕೊಂಡೋದ್ರಲ್ಲ ಕಳಿಸಿಲ್ಲ ಏನಾಯಿತು ಅಂತ. ಎತ್ತಿಲ್ಲ ಫೋನು. 9 ಗಂಟೆಗೆ ಫೋನ್ ಮಾಡಿದೆ ಎತ್ತಿಲ್ಲ, 8 ಗಂಟೆಗೆ ಫೋನ್ ಮಾಡಿದೆ ಎತ್ತಿಲ್ಲ, 11 ಗಂಟೆಗೆ ಫೋನ್ ಮಾಡಿದೆ. ಆವಾಗ 11:15 ಫೋನ್ ಎತ್ತ. ಯಾರು ನವೀನ್ ನಂಬರ್, ಅವ್ನ ನಂಬರ್ ಇವಾಗ ಜೋಬಾಗ ಐತೆ, ಅವ್ನ ನನ್ನ ಫೋನಾಗೆ ಐತೆ. ಆವಾಗ ಆ ಫೋನ್ ಮಾಡೋಕ್ಕೆ ಎತ್ತ 11:15 11:15 ಯಾಕಣ್ಣ ಅಂದ. ಎಲ್ಲಪ್ಪ ಫೋನ್ ಮಾಡಿದೆ ನೈಟ್ ಕರ್ಕೊಬಂದು ಅಂದರೆ ಬಂದಿಲ್ಲ ಏನು ಎತ್ತ ಅಂದೆ. ಇಲ್ಲ ಅಣ್ಣ ಎಲ್ಲಿ ಹೋಗಿಲ್ಲ ಅವನು, ಶೇಫ್ಟಿಗೆ ಅವನೇ, ನನ್ನ ಹತ್ರ ಅವನೇ, ನಾನೇ ಮಾಡ್ಕೊಂಡಿದ್ದೀನಿ ಅಂದ. ಕೊಡಲೇ ಅಣ್ಣ ಅವನು ಅಂದ. ಕೊಡೋ ಮಾತಾಡ್ತೀನಿ ಅಂದೆ. ಕೊಟ್ಟ ಮಾತಾಡಿದೆ. ಯಾಕೋ ಬಂದರೆ ಏನಾಯಿತು ಅಂದ. ಎಷ್ಟೊತ್ತಲ್ಲಿ ನೆನೆ ಮಾತಾಡಿದ್ದು? ಇವತ್ತು ಬೆಳಗ್ಗೆ 11 ಗಂಟೆಗೆ. ಇಲ್ಲಪ್ಪ ಇಲ್ಲೇ ಇದ್ದೀನಿ, ನವೀನ್ ಜೊತೆಗಿದ್ದೀನಿ, ನವೀನ್ ನಾನು ಅವನೇ, ಏನು ಭಯ ಇಲ್ಲ, ಅವ್ರು ಕಳಿಸ್ಕೊಟ್ಟು ನಾನು ಬರ್ತೀನಪ್ಪ, ಬಂದು ಫೋನ್ ಮಾಡ್ತೀನಿ ಈಗ ಅಂದ. ಸರಪ್ಪ ಆಯ್ತು ಅಂದ್ಬಿಟ್ಟು ನಾನು ಇಕ್ಬಿಟ್ಟೆ. ಅವನು ಗ್ಯಾರಂಟಿ ಹೇಳ್ದ ಅವನು ನಾನು ಇದು ಮಾಡ್ದೆ ಅಂದನಲ್ಲ, ಸರಿ ಅಂದ್ಬಿಟ್ಟು ಅವನ ಮೇಲೆ ನಂಬಿಕೆ ಹಾಕ್ಬಿಟ್ಟು ಇಕ್ಬಿಟ್ಟೆ. ತಿರ್ಗಾ ನಮಗೆ ಸರ್ ಫೋನ್ ಮಾಡವಳೆ ನವೀನ್ಕ ಫೋನ್ ಮಾಡಿದಾಗ, ನಿಮ್ಮ ಮಗ ನಾವು ಏನೇನು ಹೇಳ್ತೀವಿ ಕೇಳ್ತಾ ಇಲ್ಲ, ಅಲ್ಲಿ ಹೊಸರೋಡಾಗಿ ಬಿಟ್ಟಿದ್ದೀವಿ ನಿಮ್ಮ ಮಗನ, ನಮ್ಮ ಮಾತು ಕೇಳಿದ್ರೆ ಅವಳೇ ಬೇಕು ಅಂತ ಹೋಯ್ತವನೆ, ಅದಕ್ಕೆ ಹೊಸರೋಡಿಗೆ ಇಳಿಸ್ಬಿಟ್ಟೆ. ಯಾರು ಕೋಮಲನ? ಅಲ್ಲ ಇವನ್ನ ನಿಮ್ಮ ಮಗ ಕೋಮಲ ಬೇಕು ಅಂತ ಇದ್ದ. ಕೋಮಲ ಬೇಕು ಅಂತ ಹೋಯ್ತಾ ಇದ್ದ. ನಾನು ಅದಕ್ಕೆ ಇಲ್ಲಿ ಇಳಿಸ್ಬಿಟ್ಟೆ, ಕಾಸು ಕೊಡೋಕೆ ಹೋದ ಇಸ್ಕೊಂಡಿಲ್ಲ, ಹೊಸರೋಡಿಗೆ ಬಿಟ್ಬಿಟ್ಟಿದ್ದೀನಿ ನಾನು, ಐವನಾಗ ಇಳಿದ್ಬಿಟ್ಟು ಹೋಯ್ತೀನಿ ಅಂತ ನವೀನ್ ಹೇಳಿದ್ದು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದೆ ಅಂತ ಹೇಳ್ದ. ಆಮೇಲೆ ಕಾಸು ಇರಲಿಲ್ಲ, 40 ರೂಪಾಯಿ ಇತ್ತು, ಕಾಸು ಕೊಡೋಕೆ ಹೋದ ತಗೊಂಡಿಲ್ಲ, ಸಾಕು ನಾನು ಹೋಯ್ತೀನಿ ಬಿಡೋಣ ಅಂತ. 1 ವಾರ ಅಷ್ಟು ಬೇರೆ ಹಿಂಗಾಯ್ತದ ಹಂಗಂತಂದ. ಆಮೇಲೆ ನಮ್ಮ ಹೆಂಗಸರು ಫೋನ್ ಮಾಡ್ಬಿಟ್ಟು, ನೋಡಿ ನಿಮ್ಮ ಮಗನ ಈ ಥರ ಕೇಳ್ತಾವನಂತೆ, ನಿಮ್ಮ ಮಗನ ಬುದ್ಧಿ ಹೇಳು ಅಂತ ನನಗೆ ಹೇಳ್ದು. ತಿರ್ಗಿ ನಾನು ಫೋನ್ ಮಾಡಿದೆ, ರಿಟರ್ನ್ ಫೋನ್ ಮಾಡಿದೆ, ಬಿಸಿ ಬಂತು ಎತ್ತಿಲ್ಲ. ತಿರ್ಗಿ ಎತ್ತ ಫೋನು, ಏನಪ್ಪ ಸಮಾಚಾರ, ಏನು ಮಾಡ್ತಾವೆ ನಾನು. ಅಣ್ಣ ಏನಿಲ್ಲ ಕೊಡ್ತೀನಿ ತಗೊಂಡು ಮಾತಾಡು, ಏನಿಲ್ಲ ಕೊಡ್ತೀನಿ ಅಂದೆ. ಕೊಟ್ಟಮೇಲೆ ಏನೋ ನಿನ್ನ ಸಮಾಚಾರ, ಏನೋ ತಿರ್ಗಿ ಉಳ್ಬೇಕು ಅಂದಿದ್ದೆ, ಮಕ್ಕಳು ತಾಯಿಬೇಕು ನಿಂಕ ಬೇಕು, ನಾನು ನಾಳೆ ಮದುವೆ ಮಾಡ್ತೀನಿ ನಿಂಕ ಅಂತ ಹುಡುಗಿ ನಿಮ್ಗೆ ಏನು ಬೇಕು, ಮಕ್ಕನ ಭವಿಷ್ಯ ಹೋಗ್ತದೆ ಭಾಳ ಹೋಗ್ತದೆ ಅಂತಂದೆ. ಇಲ್ಲಪ್ಪ ನಾನು ಹೇಳಿದ್ನಲ್ಲ ನೆನೆ ನಿಂಗೆ ಅಂದೆ. ಏನು ಹೇಳಿದೆ ಅಂಕ 1.5 ತಿಂಗಳು ಟೈಮ್ ಕೊಟ್ಟವ್ರೆ ಹುಡುಗಿಗೆ, ಆಮೇಲೆ ಹೆಂಗೆ ಉಲ್ಟಾಯ್ತ ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ ಅಂತಂದೆ ತಾನೆ, ಇವಾಗ ಯಾಕೆ ಅವೆಲ್ಲ ಅಂದೆ. ನಾನು ಹೇಳೋದು ನಿಂಗೆ ಅರ್ಥ ಆಯ್ತಲ್ಲ, ನಾನು ಹೇಳ್ತೀನಿ ಇರಪ್ಪ ಅಂದ. ಅಷ್ಟೇ ಎಂದಿದ್ದು. ಹುಡುಗಿಂಗೆ ಕರ್ಕೊಂಬಂದಿದ್ದೆ ಅಂದರೆ ನಾವಿರಬೇಕು, ಇಲ್ಲ ನೀವಿರಬೇಕು, ನಾವಿಬ್ಬರು ಎಲ್ಲ ರೈಲ್ಗೆ ಸತ್ತೈತೀವಿ, ನೀವು ಕರ್ಕೊಂಬಂದು ಆ ಹುಡುಗಿ ಮನೆಗೆ ಇಕ್ಕೋಪ್ಪ, ನಾವು ಬೇಡ, ನಮ್ಮ ಮಾತು ಬೆಲೆ ಕೊಟ್ಟಿಲ್ಲ ಅಂದರೆ ನಾವೇನು ಬೇಕು ಅಂದೆ. ಅವನೇನು ಮಾತಾಡಿಲ್ಲ. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನಾನು ಇಕ್ಬಿಟ್ಟೆ ಅಷ್ಟೇ. ತಿರ್ಗಾ ನಾನು ಕೆಲಸ ಮುಗಿಸ್ಕೊಂಡು 3 ಗಂಟೆ ಮನೆಗೆ ಹೋಗೋಕೆ ನಮ್ಮ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಹಿಂಗಾಗದೆ. ಎಷ್ಟೊತ್ತಲ್ಲಿ ಮಾಡಿರೋದು ಗೊತ್ತಿಲ್ಲ, ಅದು 3 ಗಂಟೆಗೆ ಫೋನ್ ಮಾಡವನೆ. ಯಾರು? ನಾನು ಹೇಳಿನೇ, ನಾನು ಕ್ಷಮಿಸ್ಬಿಡು, ನಾನು ನಿನ್ನ ತಮ್ಮನ ಮರ್ಡರ್ ಮಾಡಿಬಿಟ್ಟಿದ್ದೀನಿ, ನಾನು ಜೈಲಿಗೆ ಹೋಗಿ ಶರಣಾಗಿದ್ದೆ, ಸ್ಟೇಷನ್ಗೆ ಬಂದ್ಬಿಡು, ನಾನು ನೋಡ್ಬೇಕಾದ್ರೆ ಸ್ಟೇಷನಾಗಿರ್ತೀನಿ ಅಂತ ಫೋನ್ ಮಾಡಿ ನಿನ್ನಮ್ಮಲ್ಲಿ ನಾನು ಹೇಳೋ ಒಂದಕ್ಕೆ ವಿಡಿಯೋ ಕಾಲ್ ಮಾಡವನೆ. ವಿಡಿಯೋ ಕಾಲ್ ಮಾಡಿ ತೋರಿಸವನೆ ಬಾಡಿನ. ಅಲ್ಲಿ ತೋರಿಸ್ಬಿಟ್ಟು ಇಲ್ಲಿಗೆ ಹೆಂಗೆ ಬಂತು, ಎಲ್ಲಿ ತೋರಿಸಿರೋದು? ಅಲ್ಲೆಲ್ಲ ತೋರಿಸವನೆ ಅವನು, ಇವೆಲ್ಲ ಏನಿಲ್ಲ, ಕ್ಲಿಯರಾಗಿ ತೋರಿಸವನೆ. ಇಲ್ಲಿ ಬಂದು ಇಲ್ಲಿ ಅಲ್ಲಿಂದ ಹೊಡೆದು ಎತ್ತಕೊಂಬಂದು ಇಲ್ಲಿಗೆ ಎತ್ಕೊಂಬಂದು ಇಲ್ಲಿ ಚೆನ್ನಾಗಿ ಹೊಡೆದು ಸಾಯಿಸಿ ತಿರ್ಕಾರಿ ಡಿಕ್ಕಿಗೆ ಹಾಕ್ರಿ ನಾವು ಹಿಂಗೆ ಮಾಡಿರೋದು. ಈ ಕೋಮಲ ಜೊತೆ ಓಡೋಗಿದ್ನ ನಿಮ್ಮಕ್ಕ? ಇಬ್ಬರು ಹೋಗಿದ್ರು. ಯಾವಾಗ? ಏನು 1 ತಿಂಗಳು ಆಯಿತು ಹೋಗಿ. ಅಲ್ಲೆಲ್ಲ ಮೈಸೂರಾಗ ಅಲ್ಲೆಲ್ಲ ಇದ್ರಪ್ಪಾಗ ಎಲ್ಲ ಇದ್ರಂತೆ, ಅವರೇ ಕರ್ಕೊಂಬಂದವ್ರೆ. ಎಲ್ಲ ಮಾಡಿ ಹಿಂಗೆ ಮಾಡಿ ಇವಾಗ ಹಿಂಗೆ ಮಾಡಿ ನಮ್ಗೆ ಈ ಥರ ತಂದಿಕ್ಕವ್ರೆ. ನಮ್ಗೆ ಗೊತ್ತಿ ಯಾರು ಅವರೇ, ನನಗೆ ಶುಗರ್ ಪೇಷೆಂಟು ಖಾಲಿ. ನಮ್ಮ ಹಳ್ಳಿಯೇ.
ಅವಳ ಭವಿಷ್ಯನೂ ಹೋಯ್ತು. ನಿಮ್ಮ ಮಗಳು ಎಷ್ಟು ಮದುವೆ ಆಗಿ? ಮದುವೆ ಹಣ 3 ತಿಂಗಳು ಆಯ್ತು ಬಂತು. ಧರ್ಮಸ್ಥಳದ ಮದುವೆ ಆಗಿದ್ದು. ಶ್ರೀನಿವಾಸ್ ಹಾಂ, ಅವನಿಗೆ ಕೊಟ್ಟಿರೋದು. ಹಿಂಗೆಲ್ಲ ಮಾಡಿ ಈ ಸುಳ್ಳೆ ಮಗನಿಗೆ ಕಾಂಟ್ಯಾಕ್ಟ್ ನಿಮ್ಮ ಮಗಳಿಗೆ? ಅದು ಹೆಂಗೆ ಕಾಣ್ತಾರ ಅವರು ಹೆಂಗೋ ಅಂತ ಗೊತ್ತಿಲ್ಲ. ಅವರು ಮಾತುಕತೆಗೆ ಬಂದಾಗ ಈ ಹುಡುಗಿ ಹೆಂಗಿದೆ ಆದ್ಲು ಅವನ್ಕ ಫೋನಾಗಿ ಮಾತಾಡ್ಕೊಂಡಿದ್ದು ಹಿಂಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅವ್ನಿಗೇನು ಅಂದ್ರೆ ಗೊತ್ತಿರಲಿಲ್ಲ. ಕಾಂಟ್ಯಾಕ್ಟ್ ಆಗಿದಾ? ಇಲ್ಲ, ಮದುವೆ ಆಗೋ ಗಂಟ ಇವ್ರು ಇದಿಲ್ಲ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಇವ್ರಿಗೆ. ಹಾಂ, ಹಂಗೆ ಮಾಡಿ ಹಿಂಗೆ ಮಾಡೋಕೆ ಅವ್ರನ್ನ ಇಬ್ಬರು ಮಕ್ಕಳು ತಾಯಿ. ಈಗ 1.5 ತಿಂಗಳಿಂದ ಓಡೋಗಿದ್ರಲ್ಲ, ಹಾಂ, ಮತ್ತೆ ಕತೆ ಮಾಡಿ ಇವರೆಲ್ಲ ಸಪ್ರೇಟ್ ಮಾಡ್ಕೊಂಡು ಸ್ಟೇಷನ್ ಹತ್ರ ಇಲ್ಲೇ ಬನ್ನೇಗಡ್ದಾಗ ಬಂದು ಸ್ಟೇಷನ್ನಲ್ಲೇ ರಾಜಿ ಮಾಡಿ ಅವ್ರ ಹುಡುಗಿ ನಾವು ಕರ್ಕೊಂಡೋದ್ರು. ನಮ್ಮ ಹುಡುಗಿ ನಾವು ಕರ್ಕೊಂಡೋದು. ತಿರ್ಗಾ 1 ದಿನ 2 ದಿನ ಇದ್ದುಬಿಟ್ಟು 3ನೇ ದಿನಕ್ಕೆ ಅದು ನವೀನ್ ಅಂತ ಹೇಳಿದಲ್ಲ, ಅವನೇ ಕಳಿಸ್ಕೊಡ್ತಾವನೇ, ನಾವು ಇಬ್ಬರು ಸಾಯ್ತೀವಿ, ಇವ್ರನ್ನ ಸಾಯ್ತೀವಿ ಅಂತ ಫೋಟೋ ಹೊಡೆದು ಇದಾಗ ಹಾಕಿದ್ರು, ವಾಟ್ಸಪ್ ಮಾಡಿದ್ರು. ಹಾಂ, ಹಂಗೆ ಮಾಡಿ ತಿರ್ಗಿ ಇವರೇ ಹೋಗಿ ಕರ್ಕೊಂಬಂದವ್ರೆ. ಅವ್ರ ಹತ್ರ ಮಾಡ್ಕೊಂಡವ್ರು ಅವ್ರನ್ನ. ಅವ್ಳಿಗೆ ಕರ್ಕೊಂಬಂದು 1 ತಿಂಗಳು 1.5 ತಿಂಗಳು ಮನೆಗೆ ಅವಳೆ ಹುಡುಗಿ. ಹಾಂ, ನಾನು ಸಾಯ್ತೀನಿ, ನಾನು ಲಾಯರ್ ಓದ್ತೀನಿ, ಅದು ಓದ್ತೀನಿ, ಇದು ಓದ್ತೀನಿ ಅಂತ ಅವ್ರಿಗೆ ಏನೋ ಮಾಡ್ಕೊಂಡು ಅವ್ರವ್ರು ಇದು ಮಾಡಿಕೊಂಡು ಲಾಸ್ಟ್ಗೆ ಇವ್ನು ತಂದು ಈ ಮಟ್ಟಕ್ಕೆ ತಂದಿಕ್ಕೆ ನಾನು ಹಾಳು ಮಾಡೋಕೆ. ಅಂದರೆ ಶ್ರೀನಿವಾಸ್ ತಂಗಿನ ಕರ್ಕೊಂಡೋದ ಅಂತಲೇ ಮಾಡಿರೋದ? ಹಾಂ, ಅವ್ರಿಗೆ ಕರ್ಕೊಂಡು ಮನೆ ಮಾಡ್ಕೊಂಡಿದ್ದೀರಾ 1.5 ತಿಂಗಳಿಂದ. ಇಬ್ಬರು ಸಾಯಿಸ್ಬಿಡೋದು ಮತ್ತೆ ಮಾಡೋಣ ಅಂತ. ಅವನಾಗ ಸಾಯಿಸಿ ಇವನಾಗ ಮನೆ ಮಾಡ್ಕೊಂಡಿದ್ಯಾ. ಈ ಹುಡುಗಿ ಫೋನ್ ಮಾಡಿ ಮೆಸೇಜ್ ಮಾಡಿ ನನಗೆ ಫೋನ್ ಮಾಡಿದ್ದು. ನಾನು ಡೈರೆಕ್ಟಾಗಿ ಹೇಳಿದೆ, ನೋಡಪ್ಪ ನಿಮ್ಮ ಅಮ್ಮನ ಫೋನಿಂದ ಫೋನ್ ಮಾಡೋಳಂಕ, ನನಗೆ ಗೊತ್ತಿಲ್ಲ ಈ ನಂಬರು. ನಮ್ಮ ಮಗಳಿಗೆ ಸರ್ ನಾನು ಯಾವುದೋ ಹೋಟ್ಲಿಂದ ಮಾಡ್ತಾಯಿದ್ದೀನಿ, ರಂಜಿತ್ ಅವ್ರು ಇಲ್ಲ ಅಂದರು. ಯಾರಮ್ಮ ನೀನು ಅಂದೆ. ಅವ್ರಿಗೆ ಪೇಮೆಂಟ್ ಹಾಕಬೇಕು, ರಂಜಿತ್ ಅವ್ರದ್ದು ಹೇಳು ಅಂದು. ಇಲ್ಲಮ್ಮ ನನಗೆ ಯಾರು ಗೊತ್ತಿಲ್ಲ, ನೀನು ಯಾರು ಹೇಳು ಅಂತಂದೆ. ಅಂದೇಳಿ ಕಟ್ ಮಾಡಿಬಿಟ್ಲು. ಆಮೇಲೆ ನಂಬರ್ ತಗೊಂಬಂದು ತೋರಿಸ್ದೆ, ಇದು ಯಾರು ನೋಡು ಶೋಭಾ ಅಂತ ಬರ್ತದೆ ಅಂದರಿಗೆ ನಮ್ಮ ಅತ್ತೆದು ಇದು ಅಂತ ನಮ್ಮ ಮಗಳು ತಿಳ್ಕೊಂಡು ಅವ್ನ ಗಂಡಂಗೆ ಒಳ್ಳೆ ಮುಟ್ಟು ಸೀನಿಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ತಂಗಿ ಈ ಥರ ಫೋನ್ ಮಾಡ್ತಾಳೆ ನಮ್ಮ ಅಪ್ಪನ್ಕ ಅಂತ. ಅಷ್ಟೇ, ಇಷ್ಟೇ ಹೇಳಿದ್ದು. ರಂಜಿತ್ ಜೊತೆ ಮಾತಾಡಬೇಕು ಅಂತ. ಹಾಂ, ಅವನಿಲ್ಲ, ಅವನು ಅವ್ರ ಹತ್ರ ಅವನಾಗ. ನಿಮ್ಮ ಹೆಸರು? ನನ್ನ ಹೆಸರು ಯಲ್ಲಪ್ಪ. ಆಯ್ತು.